ನಮ್ಮ ಭಾರತದ ರಾಷ್ಟ್ರ ಧ್ವಜವನ್ನ ನೋಡಿದ್ದೀರಾ? ಆ ರಾಷ್ಟ್ರ ಧ್ವಜದ ಮಧ್ಯೆ ಒಂದು ಚಕ್ರ ಇದೆ. ಆ ಚಕ್ರವನ್ನ ಏನಂತ ಕರೀತಾರೆ ಅಂದ್ರೆ ಅಶೋಕ ಚಕ್ರ ಅಂತ ಕರೀತಾರೆ. ಆ ಅಶೋಕ ಚಕ್ರ ಅಂತ ಯಾಕೆ ಕರೀತಾರೆ? ಆ ಅಶೋಕ ಚಕ್ರ ಭಾರತದ ರಾಷ್ಟ್ರ ಧ್ವಜದಲ್ಲಿ ಸ್ಥಾನವನ್ನ ಪಡಿಬೇಕಾದ್ರೆ ಆ ಅಶೋಕ ಮಾಡಿರುವಂತಹ ಸಾಧನೆಗಳೇನು ಅನ್ನೋದ್ರ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ನಮ್ಮ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯವನ್ನ ಚಂದ್ರಗುಪ್ತ ಮೌರ್ಯನು ವಿಷ್ಣುಗುಪ್ತ ಅನ್ನುವವನ ಸಹಾಯದೊಂದಿಗೆ, ಅವನ ನೆರವಿನೊಂದಿಗೆ ಸ್ಥಾಪನೆಯನ್ನ ಮಾಡ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯವನ್ನ ವಿಷ್ಣುಗುಪ್ತನ ಸಹಾಯದೊಂದಿಗೆ, ಅವನ ಸಹಕಾರದೊಂದಿಗೆ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾನೆ. ನಂದವಂಶದ ದೊರೆ ಧನನಂದ ಅನ್ನೋನು ಈ ವಿಷ್ಣುಗುಪ್ತನಿಗೆ ಅವಮಾನವನ್ನ ಮಾಡಿರ್ತಾನೆ. ಈ ಅವಮಾನಕ್ಕೆ ಸೇಡನ್ನ ತೀರಿಸಿಕೊಳ್ಳುವುದಕ್ಕೋಸ್ಕರ, ಅವನಿಗಾದಂತಹ ಅವಮಾನಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಳುವುದಕ್ಕೋಸ್ಕರ ಆ ವಿಷ್ಣುಗುಪ್ತನು ಚಂದ್ರಗುಪ್ತ ಮೌರ್ಯನಿಂದ ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಆ ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯ. ಚಂದ್ರಗುಪ್ತ ಮೌರ್ಯ ನಂತರ ಏನ್ ಮಾಡ್ತಾನೆ? ವಾಯುವ್ಯ ಭಾರತಕ್ಕೆ ಬರ್ತಾನೆ. ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅವನು ವಾಯುವ್ಯ ಭಾರತಕ್ಕೆ ಬಂದು ವಾಯುವ್ಯ ಭಾರತದಲ್ಲಿ ಯಾರು ಆಳ್ತಾ ಇರ್ತಾನೆ ಅಂದ್ರೆ ಮ್ಯಾಸಿಡೋನಿಯಾದ ಅಲೆಕ್ಸಾಂಡರ್ ಅನ್ನೋನು ವಾಯುವ್ಯ ಭಾರತದ ಅನೇಕ ಪ್ರದೇಶಗಳನ್ನ ಗೆದ್ದು ಅಲ್ಲಿ ಸೆಲ್ಯೂಕಸ್ ಅನ್ನೋನು ಇರ್ತಾನೆ. ಆ ಸೆಲ್ಯೂಕಸ್ ನವನ್ನ ಅಲ್ಲಿ ನೇಮಿಸಿರ್ತಾನೆ. ಚಂದ್ರಗುಪ್ತ ಮೌರ್ಯ ಬಂದು ಆ ಸೆಲ್ಯೂಕಸ್ ನನ್ನ ಸೋಲಿಸ್ತಾನೆ. ಆ ಸೆಲ್ಯೂಕಸ್ ನನ್ನ ಸೋಲಿಸಿದಾಗ ಸೆಲ್ಯೂಕಸ್ ಏನ್ ಮಾಡ್ತಾನೆ? ಆಫ್ಘಾನಿಸ್ತಾನ, ಬಲೂಚಿಸ್ತಾನ ಮತ್ತು ಸಿಂಧ್, ಆಫ್ಘಾನಿಸ್ತಾನ, ಬಲೂಚಿಸ್ತಾನ ಮತ್ತು ಸಿಂಧ್ ಪ್ರಾಂತ್ಯಗಳನ್ನ ಯಾರಿಗೆ? ಚಂದ್ರಗುಪ್ತ ಮೌರ್ಯನಿಗೆ ಸೆಲ್ಯೂಕಸ್ ಕೊಡ್ತಾನೆ. ಜೊತೆಗೆ ತನ್ನ ಮಗಳನ್ನ ಸೆಲ್ಯೂಕಸ್ ಏನ್ ಮಾಡ್ತಾನೆ? ತನ್ನ ಮಗಳನ್ನ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾನೆ. ಅದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ನಿಗೆ 500 ಆನೆಗಳನ್ನ ಬಳುವಳಿಯಾಗಿ ಕೊಡುಗೆಯಾಗಿ ಕೊಡ್ತಾನೆ. ನಂತರ ಸೆಲ್ಯೂಕಸ್ ಅಲ್ಲಿ ಆಡಳಿತವನ್ನ ನಡೆಸಿಕೊಂಡು ಹೋಗ್ತಾ ಇರ್ತಾನೆ. ಆ ಸೆಲ್ಯೂಕಸ್ ಅನ್ನೋನು ಮೌರ್ಯ ಸಾಮ್ರಾಜ್ಯಕ್ಕೆ ಒಬ್ಬ ಸಾಹಿತಿಯನ್ನ ಕಳಿಸ್ಕೊಡ್ತಾನೆ. ಆ ಸಾಹಿತಿಯ ಹೆಸರು ಏನಪ್ಪಾ ಅಂದ್ರೆ ಮೆಗಸ್ತನಿಸ್. ಮೆಗಸ್ತನಿಸ್ ಏನ್ ಮಾಡ್ತಾನೆ? ಆ ಮೌರ್ಯ ಸಾಮ್ರಾಜ್ಯಕ್ಕೆ ಬರ್ತಾನೆ. ಚಂದ್ರಗುಪ್ತನ ಆಡಳಿತವನ್ನ ಕಣ್ಣಾರೆ ಕಾಣ್ತಾನೆ. ಆ ಕಣ್ಣಾರೆ ಕಂಡಂತಹ ಅಂಶಗಳನ್ನ ಒಂದು ಕೃತಿಯಲ್ಲಿ ಬರೀತಾನೆ. ಆ ಕೃತಿಯ ಹೆಸರು ಯಾವ್ದಪ್ಪ ಅಂದ್ರೆ ಇಂಡಿಕಾ. ಮೆಗಸ್ತನಿಸ್ ಬರೆಯುವಂತಹ ಕೃತಿಯ ಹೆಸರು ಇಂಡಿಕಾ. ತದನಂತರ ಚಂದ್ರಗುಪ್ತ ಮೌರ್ಯ ಆಡಳಿತವನ್ನ ಮಾಡ್ತಾ ಇರ್ಬೇಕಾದ್ರೆ ಅವನು ನೆರವಾಗ್ತಾ ಇದ್ದವನು ಯಾರಪ್ಪ ಅಂದ್ರೆ ವಿಷ್ಣುಗುಪ್ತ. ಆ ವಿಷ್ಣುಗುಪ್ತನಿಗೆ ಮತ್ತೆ 2 ಹೆಸರುಗಳಿರುತ್ತೆ. ಒಂದು ಕೌಟಿಲ್ಯ, ಇನ್ನೊಂದು ಚಾಣಕ್ಯ. ಕೌಟಿಲ್ಯ ಮತ್ತು ಚಾಣಕ್ಯ ಅಂತ ಹೆಸರುಗಳಿರುತ್ತೆ. ಅವನು ಅರ್ಥಶಾಸ್ತ್ರವನ್ನ ಬರೀತಾನೆ. ಆ ಅರ್ಥಶಾಸ್ತ್ರ ಅನ್ನುವ ಒಂದು ಗ್ರಂಥ ಮೈಸೂರಿನ ಓರಿಯೆಂಟಲ್ ಹಸ್ತಪ್ರತಿ ಗ್ರಂಥಾಲಯದಲ್ಲಿ ಮೊಟ್ಟ ಮೊದಲಿಗೆ ದೊರೆಯುತ್ತೆ. ಇದನ್ನ ಮೊಟ್ಟ ಮೊದಲು ಸಂಶೋಧನೆಯನ್ನ ಮಾಡಿದವರು ಯಾರಪ್ಪ ಅಂದ್ರೆ ಆರ್ ಶ್ಯಾಮಶಾಸ್ತ್ರಿ. ಆಗ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನ ಸ್ವೀಕರಿಸ್ತಾನೆ. ತದನಂತರ ಜೈನ ಧರ್ಮವನ್ನ ಸ್ವೀಕರಿಸಿ ತನ್ನ ಮಗನಾದಂತಹ ಬಿಂದುಸಾರನಿಗೆ ಆಡಳಿತವನ್ನ ವಹಿಸಿಕೊಟ್ಟು ಕೊನೆಯ ದಿನಗಳನ್ನ ನಮ್ಮ ದಕ್ಷಿಣ ಭಾರತದಲ್ಲಿರುವಂತಹ ನಮ್ಮ ಕರ್ನಾಟಕಕ್ಕೆ ಬಂದು ಸಲ್ಲೇಖನ ವ್ರತವನ್ನ ಆಚರಿಸಿ ಅಲ್ಲಿ ಕಾಲವನ್ನ ಕಳೆಯಲಿಕ್ಕೆ, ತನ್ನ ಕೊನೆಯ ದಿನಗಳನ್ನ ಕಳೆಯಲಿಕ್ಕೆ ಬರ್ತಾನೆ. ಅವನು ಆಚರಿಸುವಂತಹ ವ್ರತ ಯಾವ್ದಪ್ಪ ಅಂದ್ರೆ ಸಲ್ಲೇಖನ ವ್ರತ. ಸಲ್ಲೇಖನ ವ್ರತ ಅಂದ್ರೆ ಊಟವನ್ನ ಮಾಡುವಾಗಿಲ್ಲ, ನೀರನ್ನ ಕುಡಿಯುವಾಗಿಲ್ಲ, ಕೇವಲ ಗಾಳಿಯನ್ನ ಸೇವಿಸಿ ತನ್ನ ಅಂತ್ಯವನ್ನ ಕಾಣುವಂತದ್ದನ್ನೇ ಸಲ್ಲೇಖನ ವ್ರತ ಅಂತ ಕರೀತಾರೆ. ಆ ಶ್ರವಣ ಬೆಳಗೊಳದಲ್ಲಿ ತನ್ನ ಅಂತ್ಯಕಾಲವನ್ನ ಕಾಣ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ. ನಂತರ ಬಿಂದುಸಾರ ಅನೇಕ ವರ್ಷಗಳ ಕಾಲ ಆಡಳಿತವನ್ನ ನಡೆಸ್ತಾನೆ. ನಂತರ ಬಂದವನೇ ಅಶೋಕ. ಅಶೋಕ ತುಂಬಾ ಪ್ರಖ್ಯಾತಿಯಾದಂತಹ ದೊರೆ. ಅವನು ಅನೇಕ ನೂರಾರು ಶಾಸನಗಳು ಭಾರತದಲ್ಲಿ ದೊರೆತಿವೆ. ಅದರಲ್ಲಿ 17 ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ದೊರೆತಿವೆ. ಆ 17 ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದೆ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡು ಬರುತ್ತೆ. ಆ ಶಾಸನಗಳು ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ರಾಯಚೂರು ಜಿಲ್ಲೆಯ ಮಸ್ಕಿ ಅನ್ನೋ ಒಂದು ಸ್ಥಳ ಇದೆ. ರಾಯಚೂರು ಜಿಲ್ಲೆಯ ಮಸ್ಕಿ ಅನ್ನೋಲ್ಲಿ ಆ ಅಶೋಕನ ಶಾಸನಗಳು ಕಂಡು ಬರುತ್ತೆ. ಅದನ್ನ ಮೊದಲಿಗೆ ಓದಿಸಿದವರು 1800 ವರ್ಷಗಳ ಹಿಂದೆ ಜೇಮ್ಸ್
ಪ್ರಿನ್ಸೆಪ್ ಅನ್ನುವರು ಅದನ್ನ ಓದಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ, ಮೊದಲಿಗೆ ಓದಿಸ್ತಾರೆ. ಆ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನದಲ್ಲಿ ಅಶೋಕನನ್ನ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಏನ್ ಮಾಡಿದೆ, ಕೆತ್ತನೆ ಮಾಡಲಾಗಿದೆ. ಅದನ್ನ ಯಾರು ಓದಿಸ್ತಾರೆ ಅಂದ್ರೆ ಜೇಮ್ಸ್ ಪ್ರಿನ್ಸೆಪ್ ಅನ್ನೋನು ಒಬ್ಬ ಬ್ರಿಟಿಷ್ ಅಧಿಕಾರಿ ಓದಿಸ್ತಾನೆ. ನಂತರ ಅಶೋಕನಿಗೆ ಒಂದು ಮನಪರಿವರ್ತನೆ ಆಗುತ್ತೆ. ಅವನು ಶತ್ರು ರಾಜ್ಯದ ಮುಂದೆ ಕಳಿಂಗ ಅಂತ ಇರುತ್ತೆ, ಅದರ ಮೇಲೆ ಯುದ್ಧವನ್ನ ಮಾಡೋದಕ್ಕೆ ಹೋಗ್ತಾನೆ. ಆ ಕಳಿಂಗ ಯುದ್ಧದಲ್ಲಿ 1,000 ಜನ ಸಾವನ್ನಪ್ತಾರೆ. 1,00,000 ಜನ ಕೈಕಾಲನ್ನ ಕಳ್ಕೊಂಡು ಅಂಗವಿಕಲರಾಗ್ತಾರೆ. 1,50,000 ಜನ ಬಂದಿಗಳಾಗ್ತಾರೆ. ಅವರು ಕೈ ಕಳೆದುಕೊಂಡದ್ದು, ಕಾಲನ್ನ ಕಳೆದುಕೊಂಡದ್ದು, ಕೆಲವರು ತಲೆಯೇ ಇಲ್ಲದಂತಾಗುವಂತಹ ಪರಿಸ್ಥಿತಿಯನ್ನ ಅಶೋಕ ಕಣ್ಣಾರೆ ಕಂಡು ಅವನ ಕರುಳು ಚುರ್ರೆನ್ನುತ್ತೆ, ಅವನ ಹೃದಯ ಮಿಡಿಯುತ್ತೆ. ಮಿಡಿದು ಅವನಿಗೆ ಯಾವಾಗಲೂ ಕೂಡ ನಾನು ಕತ್ತಿಯನ್ನ ಉಪಯೋಗಿಸೋದೇ ಬೇಡ ಅಂತ ಹೇಳಿ ನಂತರ ಅವನು ಏನ್ ಮಾಡ್ತಾನೆ, ಶಾಂತಿಯನ್ನ ಅರಸಿಕೊಂಡು ಶಾಂತಿಯ ದೊರೆಯಾಗ್ತಾನೆ. ಆಗ ಅಶೋಕನಿಗೆ ಆ ಒಂದು ಉದ್ದೇಶದಿಂದಲೇ ದೇವನಾಂಪ್ರಿಯ ಎಂಬ ಹೆಸರನ್ನ ಕರೆಯಲಾಗಿದೆ. ನಂತರ ಅವನು ಬೌದ್ಧ ಧರ್ಮ, ಯಾವುದು ಅವರ ತಾತ ಯಾರು, ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನ ಸ್ವೀಕರಿಸಿರ್ತಾನೆ. ಅವರ ಮೊಮ್ಮಗನಾದಂತಹ ಅಶೋಕ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ. ಬೌದ್ಧ ಧರ್ಮದಲ್ಲಿ ಅವನು ಅನೇಕ ಸಮ್ಮೇಳನಗಳು ನಡೆಯುತ್ತೆ. ಆ ಅನೇಕ ಸಮ್ಮೇಳನಗಳಲ್ಲಿ 3ನೇ ಬೌದ್ಧ ಧರ್ಮ ಸಮ್ಮೇಳನವನ್ನ ಪಾಟಲಿಪುತ್ರದಲ್ಲಿ ನಡೆಸ್ತಾನೆ. ಹೀಗೆ ಅಶೋಕ ತನ್ನ ರಾಜ್ಯಭಾರದಿಂದ ವಿಶ್ವದಲ್ಲೇ ಒಬ್ಬ ಪ್ರಖ್ಯಾತ ದೊರೆಯಾಗಿ ಕಂಗೊಳಿಸ್ತಾನೆ. ಅದು ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯವನ್ನ ಎಲ್ಲಿ ಸ್ಥಾಪಿಸಿದ್ದು ಅಂದ್ರೆ ಬಿಹಾರದ ಪಾಟಲಿಪುತ್ರ ಅಥವಾ ಪಾಟ್ನಾದಲ್ಲಿ ಸ್ಥಾಪಿಸಿದ್ದಾರೆ ಅನ್ನೋ ಒಂದು ಅಂಶವನ್ನ ನೀವು ತಿಳ್ಕೊಳ್ಬೇಕು. ಇವತ್ತು ನಾವು ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತಹ ಚಂದ್ರಗುಪ್ತ ಮೌರ್ಯನಿಗೆ ನೆರವಾದಂತಹ ವಿಷ್ಣುಗುಪ್ತ, ಚಂದ್ರಗುಪ್ತ ಮೌರ್ಯನ ಮಗನಾದಂತಹ ಬಿಂದುಸಾರನ ಮಗನಾದಂತಹ ಅಶೋಕನ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇಷ್ಟು ಅಂಶಗಳನ್ನ ನೀವು ನಾಳೆ ಬರಬೇಕಾದ್ರೆ ನಾನು ಯಾವುದು ಪ್ರಶ್ನೆಗಳನ್ನ ಕೇಳ್ತೇನೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದಕ್ಕೆ ತಯಾರಾಗಿ ಬನ್ನಿ. ಅರ್ಥ ಆಯ್ತಾ?